ವೀಕ್ಷಕರೇ, ಸುದ್ದಿವಾಹಿನಿಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. 2 2 4 ಏನಿದು ಮಗ್ಗಿ ಕಲರವ ಅಂತೀರಾ? ಹೌದು ಗೆಳೆಯರೇ, ಹಾವೇರಿ ಜಿಲ್ಲೆ ಹಾನಗಲ್ನ ಸರ್ಕಾರಿ ಮಾದರಿ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ಮಗ್ಗಿ ಕಲರವ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ, ಸಮೂಹ ಸಂಪನ್ಮೂಲ ಕೇಂದ್ರ ಹಾನಗಲ್ ಸಂಯುಕ್ತ ಆಶ್ರಯದಲ್ಲಿ ಹಾನಗಲ್ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ವಿ ಸಾಲಿಮಠ್ ಸರ್ ಅವರ ಸಲಹೆಯಂತೆ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀನಿವಾಸ ದೀಕ್ಷಿತ್ರವರು ಹಾನಗಲ್ ಕ್ಲಸ್ಟರ್ ಮಟ್ಟದ ಮಗ್ಗಿ ಹೇಳುವ ಸ್ಪರ್ಧೆಯನ್ನು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಹಾನಗಲ್ನಲ್ಲಿ ಏರ್ಪಡಿಸಿದ್ದರು. ಮಕ್ಕಳರು ಅತಿ ಉತ್ಸಾಹದಿಂದ ಅತಿ ಹೆಚ್ಚು ಮಗ್ಗಿಗಳನ್ನು ಕಲಿತು ಸ್ಪರ್ಧೆಯಲ್ಲಿ ಲವಲವಿಕೆಯಿಂದ ಭಾಗವಹಿಸಿದರು. ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಂದಿರಾನಗರ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪುಟ್ಟರಾಜ ಗವಾಯಿ ನಗರ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಲ್ಲಹಕ್ಕಲ ಸೇರಿದಂತೆ ಹಾನಗಲ್ ನಗರ ವ್ಯಾಪ್ತಿಯ ಶಾಲೆಯ ಮಕ್ಕಳು ಮಗ್ಗಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ಸ್ಪರ್ಧೆಯನ್ನು ಉದ್ಘಾಟಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ವಿ ಸಾಲಿಮಠ್ ಸರ್ ಅವರು, ಶಿಕ್ಷಣವನ್ನು ಕೇವಲ ಯಾಂತ್ರಿಕವಾಗಿ ಕಲಿಯದೆ ಅದನ್ನು ಅರಿತು ಮನನ ಮಾಡಿಕೊಂಡು ಕಲಿತರೆ ಶಿಕ್ಷಣ ಸಾರ್ಥಕತೆಯಾಗುತ್ತದೆ. ಮಗ್ಗಿಗಳು ಭಾಗಾಕಾರ ಮತ್ತು ಗುಣಾಕಾರ ಲೆಕ್ಕಗಳನ್ನು ಸುಲಭವಾಗಿ ಮಾಡಲು ನಮಗೆ ಅಭಿಪ್ರೇರಣೆಯನ್ನು ನೀಡುತ್ತದೆ ಎಂದು ತಿಳಿಸಿದರು. ಶ್ರೀನಿವಾಸ ದೀಕ್ಷಿತ್ರವರು ಕಾರ್ಯಕ್ರಮ ನಿರೂಪಿಸಿ ಮಾತನಾಡಿ, ಶ್ರವಣ ಮನನ ನಿಧಿಧ್ಯಾಸನದ ಮೂಲಕ ಅರ್ಜನೆ ಜ್ಞಾನ ಆಗಬೇಕಾಗಿದೆ ಎಂಬ ಮಾತನ್ನು ಹೇಳಿದರು. ಕಾರ್ಯಕ್ರಮದಲ್ಲಿ ಶ್ರೀಮತಿ ಅನಿತಾ ಕಿತ್ತೂರು, ಶ್ರೀ ಬಸವರಾಜ ಹರಿಜನ್, ಶ್ರೀ ವಿ ಶಿಗ್ಗಾವಿ, ಶ್ರೀ ರಮೇಶ್ ಅರ್ಬಾಣ್, MKBS ಶಾಲೆಯ ಪ್ರಭಾರಿ ಪ್ರಧಾನ ಗುರುಗಳಾದ ರೇವಣಸಿದ್ದಪ್ಪ ರೆಡ್ಡಿ ಹಾಗೂ ದೈಹಿಕ ಶಿಕ್ಷಕರಾದ GM ಪಂಚಾಳ್, MKBS ಶಾಲೆಯ ಲತಾ ಸತಾರಾಧ್ಯ ಮಠ್, ಉಮಾ ಬೆಟಗೇರಿ ಸೇರಿದಂತೆ ಶಾಲೆಯ ಗುರುಬಳಗ ಭಾಗವಹಿಸಿದ್ದರು. ವಿಜೇತರಾದ ಮಕ್ಕಳಿಗೆ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನದ ಜೊತೆಗೆ ಪ್ರಶಸ್ತಿ ಪತ್ರಗಳನ್ನು ವಿತರಿಸಲಾಯಿತು. ವರದಿ ಮಾಲ್ತೇಶ್ ತುಮ್ರಿಕೊಪ್ಪ, ಹಾನಗಲ್. ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ, ಮತ್ತೇನಾದರೂ ವ್ಯವಹಾರ ಜ್ಞಾನ, ಅಂಗಡಿ ಗೋಲ್ಪ ಅಂತ ಹೇಳ್ತಾರ, ಸಂತೆ ಗೋಲ್ ಅಂತ ಹೇಳ್ತಾರ, ಸರ್ಕಾರಿ ತರಲಿಕ್ಕೆ ಹೇಳ್ತಾರ. ಎಲ್ಲಿ ಸಮಾಜದೊಳಗೆ ಏನಾದರೂ ವ್ಯವಹಾರಗಳು ಬರ್ತಾವ, ಅವಕ್ಕೆಲ್ಲ ಅತಿ ಪ್ರಮುಖವಾಗಿ ಬೇಕಾಗಿದ್ದೇನು ಎಲ್ಲೆಲ್ಲಿ ಬರ್ತಾವೆ? 5 ತನಕ ಬರ್ತಾವೆ. ಮುಂದೆ S1 ನ್ಯೂಸ್ ಕನ್ನಡ, ಇದು ಭರವಸೆಯ ಸಂಕೇತ. ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ S1 ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ.